ಸೊ ಇವತ್ತಿನ ವಿಷಯ ನಮ್ಮ ಗುರುಗಳ 365 ದಿನಗಳ ಸಂದೇಶದಲ್ಲಿ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ ಆತ್ಮದ ಉದ್ದೇಶ, ಸೋಲ್ ಪರ್ಪಸ್. ಅದ್ಭುತವಾಗಿ ಇನ್ನು ಆತ್ಮದ ಬಗ್ಗೆ ತಿಳ್ಕೊಂತ ಇದ್ದೀವಿ ಈ ವಾರದಲ್ಲಿ. ಸೊ ಇವತ್ತಿನ ವಿಷಯ ಆತ್ಮದ ಉದ್ದೇಶ. ಇದು ಕೂಡ ಅತಿ ಮುಖ್ಯವಾದ ಒಂದು ವಿಸ್ಡಮ್, ಜ್ಞಾನ. ಪ್ರತಿಯೊಬ್ಬರು ತಿಳ್ಕೋಬೇಕು. ಆತ್ಮದ ಉದ್ದೇಶ ಏನೂ ಇಲ್ಲ, ಕಲಿಯದೇ ಆತ್ಮದ ಉದ್ದೇಶ. ನಮ್ಮ ಗುರುಗಳು ಹೇಳಿದ್ದದೆ. ಅವರೇನು ಹೇಳಿದ್ದಾರೆ? ಪ್ರತಿ ಆತ್ಮ ಕೂಡ ಕಲಿಯಕ್ಕೆ ಬರುತ್ತೆ, ಕಲಿಯಕ್ಕೋಸ್ಕರ ಮತ್ತೆ ಮತ್ತೆ ಜನ್ಮ ತಗೊಳುತ್ತೆ. ಸೊ ಮತ್ತೆ ಮತ್ತೆ ಜನ್ಮ ನಾವು ಯಾಕೆ ತಗೊಂತಿದೀವಿ ಅಂದ್ರೆ ಕಲ್ತು ಬೆಳೆಯಕ್ಕೆ, ಕೊನೆಗೆ ಕಲ್ಸಕ್ಕೆ. ನಾವು ಪ್ರತಿ ಜನ್ಮ ಕೂಡ ಏನ್ ಮಾಡ್ತೀವಿ? ಈ ದೇಹ ಮನಸ್ಸನ್ನು ತಗೊಂತೀವಿ, ದೇಹ ಮನಸ್ಸನ್ನ ಬಿಟ್ಟೋಗ್ತೀವಿ. ಇಲ್ಲಿಂದ ಬಿಟ್ಟೋಗ್ಬೇಕಾದ್ರೆ ಆತ್ಮ ಭೂಮಿಗೆ ಎಂಟ್ರಿ ಆಗದೆ ದೇಹದಿಂದ ಬೆಳೀತಾ ಬೆಳೀತಾ ಮನಸ್ಸು ಪ್ರಾರಂಭ ಆಗುತ್ತೆ. ಮಗು ಇದ್ದಾಗ ಈ ಮನಸ್ಸು ಇರಲ್ಲ. ಮಗು ಸ್ವಲ್ಪ ಒಂದು 5 ವರ್ಷಕ್ಕೆ ಬಂದಾಗ ಈ ಮನಸ್ಸು ಪ್ರಾರಂಭ ಆಗುತ್ತೆ. ಆ ದೇಹ ಮನಸ್ಸಿನ ಒಂದು ಅನುಭವ ಈ ದೇಹದಲ್ಲಿದ್ದು ಸುಖ ದುಃಖ ನೋವುಗಳು, ಆ ಪೇನ್ಸ್ ಆಗ್ಬೋದು, ಅಥವಾ ಒಂದೊಳ್ಳೆ ಖುಷಿ ಆಗ್ಬೋದು, ಎಲ್ಲ ಅನುಭವಿಸುತ್ತೆ ದೇಹದಲ್ಲಿದ್ದು. ಈ ಮನಸ್ಸಿಂದ ಎಂಜಾಯ್ಮೆಂಟ್ ಅಥವಾ ಮನಸ್ಸಿಂದ ಅಶಾಂತಿ ಆಗ್ಬೋದು, ಏನೇ ಆಗ್ಬೋದು ಮನಸ್ಸಲ್ಲಿ. ಆ ಎಲ್ಲಾ ತರದ ಅನುಭವನ ಪಡೆಯುತ್ತೆ ಇದು ಭೂಮಿ ಬಂದಾಗ. ಮತ್ತೆ ಈ ಭೂಮಿಯಿಂದ ಬಿಟ್ಟೋಗುತ್ತೆ. ಮತ್ತೆ ಇನ್ನು ಬೇಕಂತಂದ್ರೆ ಮತ್ತೆ ಭೂಮಿಗೆ ಬರುತ್ತೆ, ದೇಹ ಮನಸ್ಸು ತಗೊಂಡು ಮತ್ತೆ ಅನುಭವಿಸುತ್ತೆ. ಅವ್ರು ಹೇಳೋದು ಪ್ರತಿ ಜನ್ಮ ಕೂಡ ಇದೊಂದು ಆಟ. ಇಲ್ಲೇ ಈ ಒಂದು ದೊಡ್ಡ ಆಟದಲ್ಲಿ ಎಷ್ಟೋ ಕಲಿತಾ ಇರುತ್ತೆ ಭೂಮಿ ಮೇಲೆ ದೇಹ ಮನಸ್ಸಿಂದ. ಜೊತೆಗೆ ಅಲ್ಲೊಬ್ರು ಪ್ರಶ್ನೆ ಕೇಳ್ತಾರೆ ನಮ್ಮ ಗುರುಗಳಿಗೆ, ದೇಹ ಮನಸ್ಸು ಇಂದ ಆಟಕ್ಕೆ ಬರ್ತಿದೀವಿ. ಯಾಕೆ ಬರ್ತಿದೀವಿ ಅಂದ್ರೆ ಕಲಿಯಕ್ ಬರ್ತೀವಿ, ಬೆಳೆಯಕ್ ಬರ್ತೀವಿ. ಯಾಕಂತ ಕೇಳ್ತಾರ ಅವ್ರು. ಅವಾಗ ಗುರುಗಳು ಹೇಳೋದು, ಕಲಿಯಕ್ ಬರ್ತೀವಿ, ಬೆಳೆಯಕ್ ಬರ್ತೀವಿ. ಇವಾಗ ನಮ್ಮ ಮಕ್ಕಳಿದ್ದಾರೆ, ಮಕ್ಕಳನ್ನ ಸ್ಕೂಲಿಗೆ ಯಾಕೆ ಕಳಿಸ್ತೀವಿ ಅಂತಂದ್ರೆ ಮನೇಲೇ ಕೂತ್ಬಿಟ್ಟು ಹೇಳ್ಕೊಡ್ಬೋದು ಪಾಠನ, ಆಗಲ್ಲ ಅಂತಲ್ಲ. ಬಟ್ ಸ್ಕೂಲಿಗೆ ಹೋದ್ರೆ ಬೇರೆ ಬೇರೆ ಚಾಲೆಂಜಸ್ಗಳು, ಹೆಚ್ಚು ಲರ್ನಿಂಗ್ ಇರುತ್ತೆ ಎಲ್ಲ ಮಕ್ಕಳ ಜೊತೆ, ಹೊಸ ಹೊಸ ಸಬ್ಜೆಕ್ಟ್ಗಳು. ಅದಾದ್ಮೇಲೆ ಅಲ್ಲಿ ಒಂದು ಕಾಂಪಿಟೇಷನ್ ಅಂತ ಒಂದು ಪ್ರಾರಂಭ ಆಗುತ್ತೆ. ಮನೇಲಿ ಅವೇನಿಲ್ಲ. ಮನೇಲಿ ಏನಿದೆ? ಬರೀ ಪೇರೆಂಟಿಂಗ್ ವುಡ್ ಇದೆ. ಒಂದು ಕೇರಿಂಗ್ ಇದೆ ಅಷ್ಟೇ. ಬಟ್ ಸ್ಕೂಲಲ್ಲಿ ಕಲಿಯದೇ ಇದೆ. ಈ ಭೂಮಿ ಅಂತಕ್ಕಂಥ ಸ್ಕೂಲಿಗೆ ಆ ಪೂರ್ಣಾತ್ಮ ಏನ್ ಮಾಡುತ್ತೆ? ಮಕ್ಕಳನ್ನ ಕಲಿಸುತ್ತೆ, ಅಂಶಾತ್ಮನ ಕಲಿಸುತ್ತೆ. ನಾವು ಅಂಶಾತ್ಮದಲ್ಲಿ ಇದ್ದು ಆ ದೇಹ ಮನಸ್ಸಿನ ಒಂದು ಆ ಒಂದು ಸಂಬಂಧದಲ್ಲಿ ಕಲಿತೀವಿ. ಅಂಶಾತ್ಮ ಈ ಭೂಮಿಗೆ ಕಳಿಸ್ತಾನೆ ಇರುತ್ತೆ ಆತ್ಮಗಳನ್ನ. ಯಾಕಂದ್ರೆ ಇದು ಸ್ಕೂಲು. ಹೈಯರ್ ವರ್ಲ್ಡ್ಸ್ ಏನು, ಅವು ಅಲ್ಲಿ ಕೇರಿಂಗ್ ಇದೆ. ಅಲ್ಲಿ ಏನಿದೆ? ಅಲ್ಲಿ ಲರ್ನಿಂಗ್ ಕಡಿಮೆ. ಅಲ್ಲಿ ಲರ್ನಿಂಗ್ ಇರೋದೆಲ್ಲ ಮ್ಯಾಕ್ಸಿಮಮ್ ಭೂಮಿಯಲ್ಲಿ. ಆ ಪೇರೆಂಟಿಂಗ್ ವುಡ್ಡು ಅಥವಾ ಕೇರಿಂಗು ಅನ್ನೋದಂತಕ್ಕಂಥದ್ದೆಲ್ಲ ಹೈಯರ್ ವರ್ಲ್ಡ್ಸ್ ಅಲ್ಲಿ ಇದೆ. ಹೈಯರ್ ವರ್ಲ್ಡ್ಸ್ ಇಂದ ನಾವು ಯಾಕೆ ಬಂದಿದ್ದೀವಿ ಭೂಮಿಗೆ ಅಂತಂದ್ರೆ ಕಲಿಯಕ್ ಬಂದಿದ್ದೀವಿ. ಮನೇಲಿ ಹೇಗೆ ಪೇರೆಂಟಿಂಗ್ ವುಡ್ ಇದೆ, ತಂದೆ ತಾಯಿಗಳಿಂದ ಮಕ್ಕಳಿಗೆ ಆ ಒಂದು ಪೇರೆಂಟಿಂಗ್ ವುಡ್ ಇದೆ. ಹೈಯರ್ ವರ್ಲ್ಡ್ಸ್ ಅಲ್ಲೂ ಕೂಡ ಪೇರೆಂಟಿಂಗ್ ವುಡ್ ಇದೆ, ಕೇರಿಂಗ್ ಇದೆ. ಅಲ್ಲಿ ಸೃಷ್ಟಿ ಇದೆ ಅಷ್ಟೇ. ಬಟ್ ಲರ್ನಿಂಗ್ ಇಲ್ಲ, ಕಲಿಕೆ ಅಂತಕ್ಕಂಥದ್ದಿಲ್ಲ. ಕಲಿಕೆಗೋಸ್ಕರ ಅಂಶಾತ್ಮಗಳನ್ನ ಭೂಮಿ ಕಳಿಸುತ್ತೆ ಪೂರ್ಣಾತ್ಮ.
ಪೂರ್ಣಾತ್ಮ ಅಂಶಾತ್ಮಗಳನ್ನ ಭೂಮಿಗೆ ಕಳಿಸಿ ಪ್ರತಿ ಆತ್ಮ ಕೂಡ ಆ ಒಂದು ಇನ್ಫ್ಯಾಂಟ್ ಸೋಲಿಂದ ಆ ಆ ಒಂದು ಶಿಶು ಆತ್ಮದಿಂದ ಮುಂದೆ ಹೋಗ್ತಾ 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 ಒಂದು ಉನ್ನತಾತ್ಮ ಆಗುತ್ತೆ. ಕಲ್ತು 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 ಎಲ್ಲ ಕಲಿಯಕ್ಕೋಸ್ಕರ ಭೂಮಿಗೆ ಮತ್ತೆ ಮತ್ತೆ ಜನ್ಮ ತಗೊಳತ್ತೆ ಆತ್ಮ. ಅದೇ ಉದ್ದೇಶ, ಮೇನ್ ಉದ್ದೇಶ. ಬೇರೇನಿಲ್ಲ ಅಂತ ಹೇಳ್ತಾರೆ ಗುರುಗಳು. ಅದೇ ಕರೆಕ್ಟ್ ಮಾಸ್ಟರ್ಸ್. ಖಂಡಿತ. ನಾವು ಕಲಿಯಕ್ ಬಂದಿದ್ದೀವಿ. ಹೈಯರ್ ವರ್ಲ್ಡ್ಸ್ ಅಲ್ಲಿ ಏನಿದೆ? ಸೃಷ್ಟಿ ಇದೆ ಅಷ್ಟೇ ಅಲ್ಲಿ. ಎಲ್ಲರೂ ಅಷ್ಟೇನೆ. ಪ್ರತಿ ಆತ್ಮ ಕೂಡ ಮುಂದೆ ಹೋಗ್ಲೇಬೇಕು. ಕಲಿಲೇಬೇಕು. ಕಲಿಯೋದು ಕಲ್ತು 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 ಒಂದು ಆ ಒಂದು ಮೆಚೂರ್ಡ್ ಸೋಲ್ ಆದ್ಮೇಲೆ ಇನ್ಫಿನೈಟ್ ಸೋಲ್ ಆಗ್ಬೇಕು. ಆ ಅನಂತವಾದ ಒಂದು ಜ್ಞಾನದಿಂದ ಎಲ್ಲರಿಗೂ ಕೂಡ ಭೂಮಿ ಮೇಲೆ ಕಲಿಸ್ತೀವಿ ನಾವು. ಒಂದು ಅಂಶಾತ್ಮ ಯಾವಾಗ ಅಂಶಾತ್ಮ ಒಂದು ಶಿಶು ಆತ್ಮ ಆಗಿ ಭೂಮಿ ಮೇಲೆ ಜನ್ಮ ತಗೊಳುತ್ತೆ ಕಲಿಯಕ್ಕೋಸ್ಕರ. ಆ ಶಿಶುವಿಂದ ಬೇಬಿ ಸೋಲ್ ಆಗುತ್ತೆ. ಬಾಲ್ಯಾತ್ಮ ಆಗುತ್ತೆ. ಬಾಲ್ಯಾತ್ಮದಿಂದ ಪ್ರೌಢಾತ್ಮ. ಪ್ರೌಢಾತ್ಮದಿಂದ ಒಂದು ಮೆಚೂರ್ಡ್ ಸೋಲ್ ಆಗುತ್ತೆ. ಎಷ್ಟೋ ತಿಳುವಳಿಕೆಯನ್ನು ಸಂಪಾದಿಸ್ಕೊಳ್ಳುತ್ತೆ. ಆ ಪ್ರೌಢಾತ್ಮದಿಂದ ಪ್ರೌಢಾತ್ಮ ಆಗಿ. ಆ ಒಂದು ಎಷ್ಟು ತಿಳುವಳಿಕೆ ಆತ್ಮ ಇಂದ ಒಂದು ಅನಂತವಾದ ಒಂದು ಆತ್ಮ ಆಗುತ್ತೆ ಭೂಮಿ ಮೇಲೆ ಕಲ್ತು 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 ಕಲ್ತು. ಸೊ ಆತ್ಮದ ಜರ್ನಿ ಹೀಗೆ ಇರುತ್ತೆ. ಕಲಿಬೇಕು. ಕಲ್ತಷ್ಟು ಕಲ್ತಷ್ಟು ಮುಂದೆ ಹೋಗ್ತಾ ಇರುತ್ತೆ. ಹಾಗಾಗಿ ಪ್ರತಿ ಜನ್ಮ ಕೂಡ ಕಲಿಯಕ್ಕೊಂದು ದೊಡ್ಡ ಆಪರ್ಚುನಿಟಿ ದೇಹ ಮನಸ್ಸಿನಿಂದ ಭೂಮಿ ಮೇಲೆ. ನಾವು ನಿನ್ನೆ ಕೇಳಿದ್ವಿ. ಆತ್ಮ ಬೇರೆ ಬೇರೆ ಆ ಒಂದು ಮಿನರಲ್ ಕಿಂಗ್ಡಮ್ ಇಂದ ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್ ಬರುತ್ತೆ. ಪ್ಲಾಂಟ್ ಕಿಂಗ್ಡಮ್ ಇಂದ ಹ್ಯೂಮನ್ ಕಿಂಗ್ಡಮ್ ಅಂದ್ರೆ ಆ ಒಂದು ಖನಿಜ ಖನಿಜ ಆತ್ಮದಿಂದ ಸಸ್ಯದಲ್ಲಿ ಜನ್ಮ ತಗೊಳುತ್ತೆ. ಜನ್ಮ ತಗೊಂಡು ನೆಕ್ಸ್ಟ್ ಅನಿಮಲ್ ಪ್ರಾಣಿ ಜನ್ಮ. ನೆಕ್ಸ್ಟ್ ಮನುಷ್ಯನ ಜನ್ಮ. ಹಾಗೂ ಆಗ್ಬೋದು, ಡೈರೆಕ್ಟ್ ಆಗಿ ಮನುಷ್ಯನ ಜನ್ಮ ಆಗ್ಬೋದು. ಆತ್ಮಕ್ಕೆ ಬಿಟ್ಟಿದ್ದು ಅದು ಚಾಯ್ಸ್. ಬಟ್ ಮೆಜಾರಿಟಿ ಕೇಸಲ್ಲಿ ಏನಂದ್ರೆ ಖನಿಜ, ಸಸ್ಯ ಸಂಪತ್ತು, ನೆಕ್ಸ್ಟ್ ಪ್ರಾಣಿ ಸಂಪತ್ತು, ಮಾನವ ಸಂಪತ್ತು ಅಂದ್ರೆ ಇದೇ ತರ ಮ್ಯಾಕ್ಸಿಮಮ್ ಜರ್ನಿ ಇರುತ್ತೆ. ಬಟ್ ರೇರ್ ಕೇಸಲ್ಲಿ ಬರೀ ಮನುಷ್ಯ ಜನ್ಮನ ಆಗ್ಬೋದು. ಯಾವ ತರ ಆದ್ರೂ ಆಗ್ಬೋದು. ಆತ್ಮಕ್ಕೆ ಬಿಟ್ಟಿದ್ದು ಚಾಯ್ಸ್. ಅಂದ್ರೆ ಬೇರೆ ಬೇರೆ ಆ ಒಂದು ಆ ಒಂದು ಸಂಪತ್ತಲ್ಲಿ ಬೇರೆ ಬೇರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಬೇರೆ ಬೇರೆ ಒಂದು ಆತ್ಮಗಳಲ್ಲಿ ಆ ಒಂದು ಸೃಷ್ಟಿಯಲ್ಲಿ ಏನ್ ಮಾಡ್ತಾರೆ? ಆ ಒಂದು ಎಲ್ಲಾ ತರದ ಒಂದು ಅನುಭವಕ್ಕೋಸ್ಕರ ಎಲ್ಲಾ ತರ ಜನ್ಮ ತಗೊಂಡು ಮನುಷ್ಯನ ಜನ್ಮಕ್ಕೆ ಬರುತ್ತೆ ಆತ್ಮ. ಮನುಷ್ಯನ ಜನ್ಮಕ್ಕೆ ಬಂದು ಅಲ್ಲಿ ಕೂಡ ಒಂದು ಶಿಶು ಆತ್ಮ ಆಗಿ, ಬಾಲ್ಯಾತ್ಮ ಆಗಿ, ಹ್ಮ್ ನೆಕ್ಸ್ಟ್ ಪ್ರೌಢಾತ್ಮ, ಒಂದು ಮೆಚೂರ್ಡ್ ಸೋಲ್ ಆಗಿ, ನೆಕ್ಸ್ಟ್ ಇನ್ಫಿನೈಟ್ ಸೋಲ್ ಆಗುತ್ತೆ. ಅಂದ್ರೆ ಕಲಿಯಕ್ಕೋಸ್ಕರ ಕಲಿಯಕ್ಕೋಸ್ಕರ ಇಷ್ಟೊಂದು ಇರುತ್ತೆ. ಎಷ್ಟೆಷ್ಟು ಕಲಿತೀವಿ ಆತ್ಮ ಮುಂದೆ ಪಯಣ ಹೊಂದುತ್ತೆ. ಹಾಗಾಗಿ ಈ ಸೃಷ್ಟಿಯಲ್ಲಿ ಎಲ್ಲ ಅಪರ್ಚುನಿಟೀಸ್ ಇದೆ ಕಲಿಯಕ್ಕೋಸ್ಕರ. ಈ ಭೂಮಿ ಅಂತಕ್ಕಂಥ ಒಂದು ದೊಡ್ಡ ಸ್ಕೂಲಲ್ಲಿ ಇಷ್ಟೊಂದು ಅಪರ್ಚುನಿಟೀಸ್ ಇದೆ. ಅದೇ ನಾವು ಮನೇಲಿದ್ರೆ ಏನಾಗುತ್ತೆ? ಏನೂ ಕಲಿಯಲ್ಲ. ಹಂಗಾಗಿ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ. ಅಲ್ಲಿ ಕಾಂಪಿಟೇಷನ್ ಅಂತಕ್ಕಂಥದ್ದಿದೆ. ಹೆಚ್ಚು ಕಲಿಕಿದೆ. ಎಲ್ಲರ ಜೊತೆ ಎಲ್ಲಾ ಮಕ್ಕಳ ಜೊತೆ ಬೆರೀತಾರೆ. ಆ ಹೊರಗಿನ ಜಗತ್ತು ಪರಿಚಯ ಆಗುತ್ತೆ. ಭಯ ಹೋಗುತ್ತೆ. ಅಂದ್ರೆ ಅದೊಂದು ದೊಡ್ಡ ಅನುಕೂಲ ಸ್ಕೂಲ್ ಅಂತಕ್ಕಂಥದ್ದು ಕಲಿಯಕ್ಕೋಸ್ಕರ. ಅದೇ ತರ ಒಂದು ಆತ್ಮಕ್ಕೂ ಕೂಡ ಕಲಿಯಕ್ಕೋಸ್ಕರ ಜನ್ಮ ತಗೊಂಡಿದೆ. ಇದೊಂದು ಗೇಮ್ ನಡೀತಿದೆ. ಆಟ ನಡೀತಿದೆ. ಆತ್ಮಕ್ಕೆ ಆಟ. ಆಟ ಆಡುತ್ತೆ ಅಷ್ಟೇ. ಆಟ ಆಡಿ, ಆಟ ಆಡಿ, ಆಟ ಆಡಿ ಎಲ್ಲ ಕಲಿಯುತ್ತೆ ಭೂಮಿ ಮೇಲೆ. ಕಲ್ತು, ಕಲ್ತು, ಕಲ್ತು ಮುಂದೆ ಪಯಣ ಹೊಂದುತ್ತೆ ಆತ್ಮ. ಎಲ್ಲ ಯಾವಾಗ ಕಲಿಯುತ್ತೆ? ಕಲಿಯಕ್ಕೋಸ್ಕರ ಮತ್ತೆ ಜನ್ಮಗಳು ತಗೊಳುತ್ತೆ ಆತ್ಮ. ಬುದ್ಧನ್ ತರ, ಒಬ್ಬ ಪತ್ರಿಜಿ ತರ, ಒಬ್ಬ ಶ್ರೀಕೃಷ್ಣನ್ ತರ ಕಲಿಯಕ್ಕೋಸ್ಕರ, ಕಲ್ಸಕ್ಕೋಸ್ಕರ. ಎಲ್ಲ ಕಲಿತು.
ಆತ್ಮ. ನೆಕ್ಸ್ಟ್ ಏನ್ ಮಾಡುತ್ತೆ? ಕಲಿಸ್ತಕ್ಕಂಥ ಜನ್ಮ. ನೋಡಿ ಮಾಸ್ಟರ್ಸ್. ನಾವು ಕೂಡ ಅಷ್ಟೇನೆ. ಆ? ಒಂದು ಶಿಶುವಿಂದ, ಬಾಲ್ಯದಿಂದ ಪ್ರೌಢ, ನೆಕ್ಸ್ಟ್ ಒಂದು ಮೆಚೂರ್ಡ್‌ಯಿಂದ ನೆಕ್ಸ್ಟ್ ಅನಂತ ಆತ್ಮ ಆಗ್ತೀವಿ. ಅನಂತ ಆದ್ಮೇಲೆ ಭೂಮಿ ಬರೋ ಅವಶ್ಯಕತೆ ಇಲ್ಲ. ಒಬ್ಬ ಬುದ್ಧಗೆ ಭೂಮಿ ಬರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲ ಕಲ್ತ್ಬಿಟ್ಟಿದ್ದಾನೆ. ಕಲ್ಸಿಬಿಟ್ಟಿದ್ದಾನೆ ಆಗ್ಲೇ. ಅದೇ ಉದ್ದೇಶ. ಪ್ರತಿ ಆತ್ಮದ ಉದ್ದೇಶ ಏನಪ್ಪಾ ಅಂತಂದ್ರೆ, ಕಲ್ಸೋ ತನಕ ಭೂಮಿಗೆ ಬರ್ತೀವಿ. ನಾವು ಕಲ್ತೀವಿ ಫಸ್ಟು. ನೆಕ್ಸ್ಟ್ ಕೊನೆಗೆ ಎಲ್ಲರಿಗೂ ಮ್ಯಾಕ್ಸಿಮಮ್ ಕಲಿಸ್ತೀವಿ. ಎಷ್ಟಾಗತ್ತೆ ಅಷ್ಟು ಎಲ್ಲಾ ಜ್ಞಾನವನ್ನ. ಯಾಕಂದ್ರೆ ಎಷ್ಟೋ ಜನ್ಮದಿಂದ ಕಲಿತಾನೆ ಇರ್ತೀವಿ ನಾವು. ಕಲ್ತು ಎಷ್ಟೋ ಜ್ಞಾನ ಸಂಪಾದಿಸ್ಕೊಂಡು ಕೊನೆಗೆ ಕಲ್ಸಿ ಎಲ್ಲರಿಗೂ ಆದಷ್ಟು ಮ್ಯಾಕ್ಸಿಮಮ್ ಕಲಿಸಿ ಇಲ್ಲಿಂದ ಬಿಟ್ಟೋಗ್ತೀವಿ. ನಮ್ಮ ಜಾಗಕ್ಕೆ ಸೇರ್ಕೊಂತೀವಿ. ನಾವು ಕೂಡ ಮೇಲಿನ ಲೋಕದಲ್ಲಿ ಸೃಷ್ಟಿ ಮಾಡ್ತೀವಿ. ನೋಡಿ. ಇದೇ ಆತ್ಮದ ಉದ್ದೇಶ. ಹೇಗೆ ಒಂದು ಬೀಜ ಆ, ಗಿಡ ಆಗುತ್ತೆ. ಗಿಡ ಆಗಿ ಮರ ಆಗುತ್ತೆ. ಮರ ಆದ್ಮೇಲೆ ಏನಾಗುತ್ತೆ? ಹೂ ಬಿಡುತ್ತೆ, ಕಾಯಿ ಬಿಡುತ್ತೆ, ಹಣ್ಣಾಗುತ್ತೆ. ಆ, ಅದಾದ್ಮೇಲೆ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ ಒಂದು ಮರ. ನೋಡಿ ಹೆಮ್ಮರ ಆಗುತ್ತೆ. ಅಂದ್ರೆ ಆ ಒಂದು ಮರದಲ್ಲಿ ಎಲ್ಲ ಇದೆ. ಆ ಹಣ್ಣುಗಳು ಎಲ್ಲರೂ ತಿನ್ನಕ್ಕೆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ ಎಲ್ಲರಿಗೂ ಕೊಡುತ್ತೆ. ಜೊತೆಗೆ ಆಶ್ರಯ ಕೊಡುತ್ತೆ ಆ ಪಕ್ಷಿಗಳಿಗೆ. ಅಂದ್ರೆ ನಾವು ಕೂಡ ಅಷ್ಟೇನೆ ಒಂದು ಶಿಶು ಆತ್ಮವಾಗಿ ಆ ಒಂದು ಇನ್ಫೈನೈಟ್ ಅನಂತವಾದ ಆತ್ಮ ಆಗ್ತೀವಿ. ಅವಾಗ ಎಲ್ಲರಿಗೂ ಆಶ್ರಯ ಕೊಡ್ತೀವಿ ನಾವು. ಆಶ್ರಯ ಅಂದ್ರೇನು? ಜ್ಞಾನ ಕೊಡ್ತೀವಿ. ಅಂದ್ರೆ ಇದೇ ಆತ್ಮದ ಉದ್ದೇಶ. ಆತ್ಮದ ಉದ್ದೇಶ ಏನಿಲ್ಲ. ಈ ಗೇಮಲ್ಲೆಲ್ಲ ಕಲಿತೀವಿ ನಾವು ಆಟದಲ್ಲಿ. ಸ್ಕೂಲ್ ಅಂತಕ್ಕಂಥ ಭೂಮಿ ಇದೆ. ಭೂಮಿ ಮೇಲೆ ಜನ್ಮ ತಗೊಂತೀವಿ. ಆ, ಎಷ್ಟು ಲೋಕಗಳಿದಾವೆ. ಆ ಲೋಕಗಳೆಲ್ಲ ಆಟಾಡಿ ಪಾಠ ಕಲಿಯುತ್ತೆ ಆತ್ಮ. ಆ ಗೇಮು ನಮ್ಮ ಗುರುಗಳು ಹೇಳೋದು, ಆ ಗೇಮಲ್ಲಿ ಎಷ್ಟು ಕಲಿತೀವಿ ನಾವು. ಆತ್ಮಕ್ಕೆ ಏನಿಲ್ಲ. ಅಲ್ಲಿ ಕಷ್ಟ, ನಷ್ಟ ಏನಿಲ್ಲ. ದುಃಖ ಆ, ಏನಿಲ್ಲ. ಎಲ್ಲ ಆಟನೇ ಅಷ್ಟೇ. ಬರ್ತೀವಿ, ಹೋಗ್ತೀವಿ. ಬರ್ತೀವಿ, ಹೋಗ್ತೀವಿ. ಎಲ್ಲಿ ತನಕ? ಕಲ್ಸೋ ತನಕ. ಎಲ್ರಿಗೂ ಕಲ್ಸೋ ತನಕ. ಕಲ್ಸೋ ತನಕ ನಾವು ಆ, ಇಲ್ಲಿ ಬರೋದು ಹೋಗೋದಿರುತ್ತೆ. ಇದೇ ಉದ್ದೇಶ. ಪ್ರತಿಯೊಬ್ರು ಇದೇ ಒಂದು ಗೇಮಲ್ಲೇ ಇರ್ತಾರೆ. ನೋಡಿ. ಆ ಖನಿಜ ಸಂಪತ್ತಲ್ಲಿ, ಸಸ್ಯ ಸಂಪತ್ತಲ್ಲಿ, ಆ ಒಂದು ಪ್ರಾಣಿ ಸಂಪತ್ತಲ್ಲಿ ಗ್ರೂಪ್ ಸೋಲ್ಸ್ ಆಗಿರ್ತೀವಿ. ಆ ಗ್ರೂಪ್ ಸೋಲ್ಸ್ ಇಂದ ಇಂಡಿವಿಜುವಲ್ ಸೋಲ್ ಆಗ್ತೀವಿ ನೆಕ್ಸ್ಟು. ಇಂಡಿವಿಜುವಲ್ ಸೋಲ್ ಆಗಿ ಇನ್ನು ಹೆಚ್ಚಿನ ಬಾಧ್ಯತೆಯಿಂದ ಕಲಿತೀವಿ. ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿಯಿಂದ. ಗ್ರೂಪ್ ಸೋಲ್ ಅಂದ್ರೆ ಏನಲ್ಲ. ಜಸ್ಟ್ ಒಂದು ಒಂದೊಂದು ಫ್ಯಾಮಿಲಿ ಇರುತ್ತೆ. ಆ, ಆ ಒಂದು ಆತ್ಮದ ಒಂದು 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 ಗ್ರೂಪ್ ಇರುತ್ತೆ. ಆ ಗ್ರೂಪಲ್ಲಿ ಒಂದೇ ಆತ್ಮ ಇರುತ್ತೆ. ಎಷ್ಟೊಂದು ಬಾಡಿಗಳಿರ್ತವೆ. ಆ ಎಷ್ಟೊಂದು ಬಾಡಿಗಳಿಂದ ಎಲ್ಲ ಆ ಲರ್ನಿಂಗ್ ಅನುಭವ ಆ ಒಂದು ಆತ್ಮಕ್ಕೆ. ಜೊತೆಗೆ ಆ, ಎಲ್ಲ ಎಷ್ಟೋ ಇರ್ತವೆ ನೋವುಗಳು ಎಲ್ಲ ಇರ್ತವೆ. ಅವೆಲ್ಲನೂ ಕೂಡ ಅನುಭವಿಸಿ ಎಲ್ಲನೂ ಕೂಡ ಅನುಭವ ತಗೊಳುತ್ತೆ. ತಗೊಂಡು ನೆಕ್ಸ್ಟ್ ಮಾನವ ಆ ಒಂದು ಇಂಡಿವಿಜುವಲ್ ಸೋಲ್ ಆಗಿ ಮತ್ತೆ ಜನ್ಮ ತಗೊಳುತ್ತೆ ಭೂಮಿ ಮೇಲೆ. ಎಲ್ಲದೂ ಅನುಭವ, ಪಾಠ ಅಷ್ಟೇನೆ. ಬೇರೇನಿಲ್ಲ. ಅದೇ ಒಂದು ಪರ್ಪಸ್ಸು ಆತ್ಮದ್ದು. ಆ ಪೂರ್ಣಾತ್ಮ ಏನ್ ಮಾಡುತ್ತೆ? ಕಲಿಯಕ್ಕೋಸ್ಕರ ಮಕ್ಕಳನ್ನ ಸ್ಕೂಲಿಗೆ ಕಳಿಸುತ್ತೆ. ಹೇಗೆ ನಮ್ಮ ಮಕ್ಕಳನ್ನ ನಾವು ಸ್ಕೂಲಿಗೆ ಕಳಿಸ್ತೀವಿ, ಅದೇ ತರ ಪೂರ್ಣಾತ್ಮ ಮಕ್ಕಳನ್ನ ಭೂಮಿಗೆ ಕಳಿಸುತ್ತೆ. ಭೂಮಿ ಅಂತಕ್ಕಂಥ ಸ್ಕೂಲಿಗೆ ಕಳಿಸುತ್ತೆ. ಅಷ್ಟೇ ಇರೋದಿಲ್ಲಿ. ಬೇರೇನಿಲ್ಲ. ಈ ಗೇಮಲ್ಲಿ ಕಲಿತಾನೆ ಇರ್ತೀವಿ ಆಟದಲ್ಲಿ. ಬೆಳಿತೀವಿ, ಕಲಿತೀವಿ. ಆ, ಮೇಲೆ ಹೋಗ್ತಾ ಇರ್ತೀವಿ. ಒಂದೊಂದು ಜನ್ಮ ಕಲ್ತು ಇಷ್ಟಿಷ್ಟು ಜ್ಞಾನ ತಗೊಂಡು ಜ್ಞಾನಕ್ಕೋಸ್ಕರನೇ ಮತ್ತೆ ಜನ್ಮ ತಗೊಳೋದು. ಕಲಿಯಕ್ಕೋಸ್ಕರನೇ. ಬೇರೇನಿಲ್ಲ. ಎಷ್ಟು ಕಲಿತೀವಿ ಅಷ್ಟು ಮೇಲೆ ಹೋದಾಗ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹೈಯರ್ ವರ್ಲ್ಡ್ಸ್ ಅಲ್ಲಿ. ಓಹೋ! ಇಷ್ಟು ಪಾಠ ಕಲ್ತೆ ನಾನು. ಇಷ್ಟು ಪಾಠ ಕಲಿಬೇಕಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೆ ಮೇಲಿನ ಲೋಕದಲ್ಲಿ ಜನ್ಮ ತಗೋಣಕ್ಕಿಂತ ಮುಂಚೆ. ಅಷ್ಟು ನಾನು ಕಲ್ತೆ. ಕಲ್ತಿಲ್ಲ ಅಂದ್ರೆ ತೊಂದ್ರೆ ಇಲ್ಲ. ಪ್ರಯತ್ನ ಪಟ್ಟೆ ಅಟ್‌ಲೀಸ್ಟು ಕಲಿಯಕ್ಕೆ. ಏನು ಅವಸರ ಇಲ್ಲ. ಭೂಮಿ ಮೇಲೆ ಏನು ಅವಸರ ಇಲ್ಲ. ಆತ್ಮದ ಒಂದು ಪಯಣದಲ್ಲಿ ಅವಸರ ಅಂತಕ್ಕಂಥದ್ದಿಲ್ಲ. ಜೊತೆಗೆ ಟೈಮು, ಜೊತೆಗೆ ಸ್ಪೇಸು ಇಲ್ಲ. ಅಂದ್ರೆ ಎಲ್ಲಾದ್ರೂ ಜನ್ಮ ತಗೋಬಹುದು.
ಅನಂತವಾದ ವಿಶ್ವ ಇದು. ಅನಂತವಾದ ವಿಶ್ವದಲ್ಲಿ ಆ ಒಂದು ಸಮಯ ಅಂತಕ್ಕಂಥದ್ದಿಲ್ಲ, ಸ್ಥಳ ಅಂತಕ್ಕಂಥದ್ದಿಲ್ಲ. ಆತ್ಮ ಏನ್ ಮಾಡುತ್ತೆ, ಎಲ್ಲಿ ಬೇಕಾದ್ರೂ ಜನ್ಮ ತಗೊಂಡು, ಆ ಎಷ್ಟು ಜನ್ಮ ಆದ್ರೂ ಬೇಕಂದ್ರೆ ತಗೊಂಡು ಕಲಿಯುತ್ತೆ. ಒಂದು ಗುರಿ ಏನು? ಕಲಿಬೇಕು ಅಂತಕ್ಕಂಥದ್ದು. ಹ್ಮ್. ಒಂದು ವಿಷಯ ಕಲಿಬೇಕು ಅಥವಾ ಎಷ್ಟೋ ಪಾಠಗಳು, ಆಟಗಳಲ್ಲಿ ಕಲಿಬೇಕು. ಅವೆಲ್ಲ ಕೂಡ ಮತ್ತೆ ಮತ್ತೆ ಜನ್ಮ ತಗೊಂಡು, ಎಷ್ಟೋ ಲೋಕಗಳಲ್ಲಿ ಜನ್ಮ ತಗೊಂಡು, ಕಲ್ತು ಮುಂದೋಗ್ತೀವಿ. ಮುಂದೋಗಿ ಕಲ್ಸಕ್ಕೆ ರೆಡಿ ಆಗ್ತೀವಿ. ಹೀಗೆ ಮಾಸ್ಟರ್ಸ್ ಹಿಂಗೇ ಇರುತ್ತೆ ಯಾವಾಗ್ಲೂ ಆ ಒಂದು ಆತ್ಮದ ಉದ್ದೇಶ ಅಥವಾ ಆತ್ಮದ ಪ್ರಯಾಣ. ಹಾಗಾಗಿ ಸಮಯನ ವ್ಯರ್ಥ ಮಾಡಬಾರ್ದು. ಶಕ್ತಿನ ವ್ಯರ್ಥ ಮಾಡಬಾರ್ದು. ನಮ್ಮ ಗುರುಗಳು ಹೇಳ್ತಿದ್ದಿದೆ. ಸಮಯನ ವ್ಯರ್ಥ ಮಾಡಬೇಡಿ, ಶಕ್ತಿನ ವ್ಯರ್ಥ ಮಾಡಬೇಡಿ. ಎಲ್ಲರ ಜೊತೆ ಎಲ್ಲರಿಂದನೂ ಕೇಳಿಸ್ಕೊಳ್ಳಿ. ಕೇಳಿಸ್ಕೋಬೇಕು. ಹಂಗಾಗಿ 2 ಕಿವಿ ಇದೆ, 1 ಬಾಯಿ ಇದೆ. ಹೆಚ್ಚು ಮೌನ, ಆ ಹೆಚ್ಚು ಕೇಳಿಸ್ಕೊಳ್ಳೋದು. ಹಾಗೆ ಕಡಿಮೆ ಮಾತಾಡಬೇಕು. ಅದಕ್ಕೆ ಬಾಯಿ ಒಂದೇ ಇದೆ. ಮಾತು ಕಡಿಮೆ ಇರಬೇಕು. ಆ ಮೌನ ಇರಬೇಕು. ಹೆಚ್ಚು ಮೌನವಾಗಿದ್ದು ಹೆಚ್ಚು ಕೇಳಿಸ್ಕೋಬೇಕು. ನೋಡಿ, ಇದೇ ಎಕ್ಸಾಂಪಲ್ ಹೇಳೋರು ಯಾವಾಗ್ಲೂ ಅವ್ರು. ಬಾಯಿ ಯಾಕೆ ಒಂದಿದೆ ಅಂದ್ರೆ ಮಾತು ಕಡಿಮೆ ಮಾಡಬೇಕು. ಕಿವಿ 2 ಯಾಕಿದಾವೆ? ಕೇಳಿಸ್ಕೋಬೇಕು. ಅವಾಗೇನಾಗುತ್ತೆ, ನಾವು ಹೆಚ್ಚು ಕಲಿತೀವಿ. ನಾವು ಒಂದು ಆ ಒಂದು ಶಿಶು ಆತ್ಮದಿಂದ ನೆಕ್ಸ್ಟು ಬಾಲ್ಯಾತ್ಮ ಆಗ್ತೀವಿ. ಬಾಲ್ಯಾತ್ಮದಿಂದ ಪ್ರೌಢಾತ್ಮ ಆಗ್ತೀವಿ. ನೋಡಿ. ಯಾಕಂದ್ರೆ ಆತ್ಮ ಇರೋ ಸ್ಥಿತಿಯಲ್ಲಿ ಇರಬಾರ್ದು. ಇರೋ ಸ್ಥಿತಿಯಲ್ಲಿದ್ರೆ ಮೇಲೆ ಹೋದಾಗ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅಥವಾ ಆ ಒಂದು ಆತ್ಮದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸಮಾಧಾನ ಇರೋದಿಲ್ಲ. ಕಲ್ತಾಗ ಏನಾಗುತ್ತೆ? ಸಮಾಧಾನ ಆಗುತ್ತೆ. ಮುಂದೆ ಹೋಗ್ತೀವಿ ನಾವು. ಕಲಿಯಕ್ಕೋಸ್ಕರ ಜನ್ಮ ತಗೊಂಡಿದ್ವಿ. ಹಾಗಾಗಿ ಹೆಚ್ಚು ಕೇಳಿಸ್ಕೋಬೇಕು, ಹೆಚ್ಚು ಓದಬೇಕು. ಸ್ವಾಧ್ಯಾಯ ನೋಡಿ. ಅವ್ರು ಅದೇ ಹೇಳೋರು ಯಾವಾಗ್ಲೂ ಕೂಡ. ಆತ್ಮದ ಉದ್ದೇಶ ಏನು? ಕಲಿಯದಿದ್ದಾಗ ನಾವು ಯಾವಾಗ್ಲೂ ಸ್ವಾಧ್ಯಾಯ ಮಾಡ್ತಾ ಇರ್ಬೇಕು. ಯಾವಾಗ್ಲೂ ಕೈಯಲ್ಲೊಂದು ಬುಕ್ ಇರ್ಬೇಕು. ಜೊತೆಗೆ ಹೆಚ್ಚು ಕೇಳಿಸ್ಕೊಂತ ಇರ್ಬೇಕು. ಎಲ್ಲರ ಅನುಭವ ಕೇಳಿಸ್ಕೋಬೇಕು. ಎಲ್ಲರ ಜ್ಞಾನವನ್ನ ಕೇಳಿಸ್ಕೋಬೇಕು. ಅವಾಗೇನಾಗುತ್ತೆ? ಈ ಬುದ್ಧಿ ಬೆಳೆಯುತ್ತೆ. ಬುದ್ಧಿ ಬೆಳೆದಷ್ಟು ಆತ್ಮ ಮುಂದೆ ವಿಕಾಸ ಹೊಂದುತ್ತೆ. ಇದೇ ಗೇಮು ಎಲ್ಲ ಇರೋದು. ಇದೇ ಮೇನ್ ಉದ್ದೇಶ. ಆತ್ಮ ಮುಂದೋಗ್ಬೇಕಷ್ಟೇ ಇರೋದು. ನಾನು ಒಂದು ಪ್ರೌಢಾತ್ಮ ಆಗಿ ಆಗಿದ್ದೀನಿ. ನಾನು ಒಬ್ಬ ಮೆಚ್ಯೂರ್ಡ್ ಸೋಲ್ ಆಗ್ಬೇಕು. ಎಷ್ಟು ತಿಳುವಳಿಕೆ ಇರ್ತಕ್ಕಂಥ ಸೋಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕೇಳಿಸ್ಕೋಬೇಕು, ಕಲಿಬೇಕು. ಆ ಕಷ್ಟ ಅಂತ ಹೆದರಬಾರ್ದು. ಕೈಲಾಗಲ್ಲ ಅಂತ ಕೈ ಕಟ್ಕೊಂಡು ಕುತ್ಕೋಬಾರ್ದು. ಯಾವಾಗ್ಲೂ ಮುನ್ನುಗ್ಬೇಕು ಧೈರ್ಯವಾಗಿ. ಏನಾಗುತ್ತೆ? ಸಾವೇ ಇಲ್ಲ ಸೃಷ್ಟಿಯಲ್ಲಿ. ಹೆಚ್ಚಂದ್ರೆ ದೇಹ ಬಿಡ್ಬೋದು ಅಷ್ಟೇ. ಆತ್ಮಕ್ಕೆ ದೇಹ ಬಿಡದೆ ಅಂತೂ ಅದು ಒಂದು ಸಮಸ್ಯೆನೇ ಅಲ್ಲ. ಅದೊಂದು ಆಟ ಅದು. ಆಟಾಡಕ್ ಭಯ ಬೀಳಬಾರ್ದು. ಮನ್ಸಲ್ಲಿದ್ರೆ ಭಯ. ನೀನ್ ಮನ್ಸೇ ಅಲ್ಲ. ನೀನ್ ಆತ್ಮ ಪದಾರ್ಥ ಅಂದ್ರೆ ಭಯ ಯಾಕೆ ನಿನಗೆ? ಆಡು ಆಟ ಅಷ್ಟೇ. ಶ್ರೀಕೃಷ್ಣ ಅರ್ಜುನಗೆ ಏನ್ ಹೇಳ್ತಾನಲ್ವಾ ಆ ಮಹಾಭಾರತದಲ್ಲಿ, ನೀನ್ ಆಡು ಎತ್ತು ಗಾಂಡೀವ. ಆಟ ಆಡು, ನೀನ್ ಕಲಿತೀಯ ನೀನು. ಕಲಿಯಕ್ ಬಂದಿದೀಯಾ? ನೋಡಿ. ಸೊ ಹಂಗಾಗಿ ಪ್ರತಿ ಆತ್ಮಕ್ಕೂ ಕೂಡ ಎಷ್ಟೋ ಒಂದು ಕಲಿಯಕ್ಕೋಸ್ಕರ ಒಂದು ದೊಡ್ಡ ಸ್ಕೂಲ್ ಇದೆ ಭೂಮಿ ಅಂತಕ್ಕಂಥ ಸ್ಕೂಲಲ್ಲಿ. ಹಂಗಾಗಿ ಕಲಿಯಕ್ಕೋಸ್ಕರ ಯಾವತ್ತೂ ಆಲೋಚನೆ ಮಾಡಬಾರ್ದು. ಮುಂದೆ ಹೋಗ್ತಾ ಇರ್ಬೇಕು. ಮುಂದೆ ಹೋದಷ್ಟು ಸಂತೃಪ್ತಿಯಾಗಿ ನಾವು ದೇಹ ಬಿಡ್ತೀವಿ. ಜೊತೆಗೆ ಸಂತೃಪ್ತಿಯಾಗಿ ಮೇಲೆ ಲೋಕದಲ್ಲಿ ಇರ್ತೀವಿ. ಮತ್ತೆ ಹಳೆಯ ಒಂದು ಕಥೆನ ರಿಪೀಟ್ ಆಗೋದಿಲ್ಲ ಭೂಮಿ ಮೇಲೆ. ಹಳೆ ಸ್ಕೂಲಿಗೆ ಹೋಗೋದಿಲ್ಲ. ಮತ್ತೆ ಮುಂದಿನ ಸ್ಕೂಲಿಗೆ ಹೋಗ್ತೀವಿ. ನಾವು ಭೂಮಿಗೆ ಬಂದಾಗ ಒಂದು 9ನೇ ಕ್ಲಾಸಲ್ಲಿ ಇದೀವಿ ಅಂದ್ರೆ 10ನೇ ಕ್ಲಾಸ್‌ಗೆ ಹೋಗ್ತೀವಿ ನೆಕ್ಸ್ಟ್ ಜನ್ಮ. ಅಂದ್ರೆ ಕಲಿಯಕ್ಕೆ ನಾವು ಪ್ರಯತ್ನ ಪಟ್ವಿ. ಪಟ್ಟು ಕಲ್ತ್ವಿ ನಾವು 9ನೇ ಕ್ಲಾಸ್‌ದು ಅದೇನಿತ್ತು ಆ ಒಂದು ವಿಷಯಗಳನ್ನೆಲ್ಲ ಕಲ್ತ್ವಿ. ನೆಕ್ಸ್ಟು ನೆಕ್ಸ್ಟ್ ಜನ್ಮ ತಗೋಬೇಕಾದ್ರೆ 10ನೇ ಕ್ಲಾಸಲ್ಲಿ ಜನ್ಮ ತಗೊಂತೀವಿ. 10ನೇ ಕ್ಲಾಸ್‌ಗೋಸ್ಕರ ನೋಡಿ. ಆ ಒಂದು ಪಾಠಗಳಿಗೋಸ್ಕರ ನಾವು ಜನ್ಮ ತಗೊಂತೀವಿ. ಆಟಗಳಿಗೋಸ್ಕರ ಜನ್ಮ ತಗೊಂತೀವಿ. ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಮುಂದೋಗ್ತೀವಿ. ಸೊ ಹಂಗಾಗಿ ಪ್ರತಿಯೊಬ್ರು ಕೂಡ ಧೈರ್ಯವಾಗಿ ಮುಂದೋಗ್ಬೇಕು. ಕಷ್ಟಗಳನ್ನ ತಳಬಾರ್ದು, ಅವಮಾನಗಳನ್ನ ತಳಬಾರ್ದು. ಆಟ ಅದು ಆತ್ಮಕ್ಕೆ. ಆಟಕ್ಕೆ ಯಾವತ್ತೂ ಭಯ ಬೀಳ್ಬಾರ್ದು. ಯೋಚನೆ ಮಾಡ್ಬಾರ್ದು. ಆಟಕ್ಕೆ ಯೋಚನೆ ಮಾಡಿದ್ರೆ ಭಯ ಬಿದ್ರೆ ನೆಕ್ಸ್ಟ್ ಮುಂದಿನ ಸ್ಕೂಲಿಗೆ ಹೋಗೋದಿಲ್ಲ. ಆತ್ಮ ಎಷ್ಟು ಬೇಕಂದ್ರೂ ಜನ್ಮ ತಗೋಬಹುದು. ಇಲ್ಲಿ ಸಮಯಕ್ಕೆ ಕೊರತೆ ಇಲ್ಲ. ಸಮಯ ಅಂತಕ್ಕಂಥ ವಿಷಯನೇ ಬರೋದಿಲ್ಲ. ಸ್ಥಳ ಅಂತಕ್ಕಂಥ ವಿಷಯನೇ ಬರೋದಿಲ್ಲ. ಯಾವಾಗ್ಲೂ ಮಗು
ಆ ತಂದೆ ತಾಯಿ ಹತ್ರನೇ ಇದ್ರೆ ಏನು ಕಲಿಯುತ್ತೆ? ಏನೂ ಕಲಿಯೋದಿಲ್ಲ. ಹೊರಗೆ ಹೋದ್ರೆ ತಾನೇ ಕಲಿಯಕ್ಕೆ ಸಾಧ್ಯ. ಅದೇ ತರ ನಾವು ಆ ಒಂದು ಸುಮ್ನೆ ಕುತ್ಕೋಬಾರ್ದು ಅಥವಾ ಹೈಯರ್ ವರ್ಲ್ಡ್ಸ್ ಅಲ್ಲೇ ಇರಬಾರ್ದು. ಜನ್ಮ ತಗೊಳಕ್ಕೋಸ್ಕರ ಭಯ ಬಿದ್ದು. ಆ ಪೂರ್ಣಾತ್ಮದ ಹತ್ರನೇ ಇರಬಾರ್ದು. ಜನ್ಮ ತಗಂತಿರ್ಬೇಕು, ಕಲಿತಾ ಇರಬೇಕು, ಕಲ್ತು ಮತ್ತೆ ಮತ್ತೆ ಮುಂದೆ ಹೋಗ್ತಾ ಇರಬೇಕು. ಅದೇ ವಿಷಯ. ಪ್ರತಿಯೊಬ್ರು ಕಲಿಯಕ್ಕೆ ಯಾವತ್ತೂ ಕೂಡ ಓಪನ್ ಆಗಿರ್ಬೇಕು. ರಿಸರ್ವ್ ಆಗಿರಬಾರ್ದು. ಎಷ್ಟು ಓಪನ್ ಆಗಿರ್ತೀವಿ, ಅಷ್ಟು ಜ್ಞಾನ ಸಂಪಾದಿಸ್ಕೊಂತೀವಿ. ಆ? ಎಷ್ಟು ಓಪನ್ ಆಗಿರ್ತೀವಿ, ಅಷ್ಟು ಕೇಳಿಸ್ಕೊಂತೀವಿ. ಎಷ್ಟು ಓಪನ್ ಆಗಿರ್ತೀವಿ, ಅಷ್ಟು ಮೌನವಾಗಿರ್ತೀವಿ ನಾವು. ನೋಡಿ. ಯಾವಾಗ ಕೇಳಿಸ್ಕೊಳಕ್ ಪ್ರಾರಂಭ ಮಾಡ್ತೀವಿ, ಮೌನ ಪ್ರಾರಂಭ ಆಗುತ್ತೆ. ಸೈಲೆನ್ಸ್ ಪ್ರಾರಂಭ ಆಗುತ್ತೆ. ಸೈಲೆನ್ಸ್ ಎಷ್ಟು ಹೆಚ್ಚಾಗುತ್ತೆ, ಅಷ್ಟು ಕಲಿಕೆ ಇರುತ್ತೆ. ಅಷ್ಟು ಆನಂದ ಇರುತ್ತೆ ಒಳಗಡೆ ಕಲ್ತಷ್ಟು, ಸೈಲೆನ್ಸ್ ಇದ್ದಷ್ಟು. ಯಾಕಂದ್ರೆ ನೀನು ಗ್ರೋ ಆಗ್ತಿರ್ತೀಯ, ಮುಂದೋಗ್ತಿರ್ತೀಯ. ಫೇಲ್ ಆದ್ರೆ ಬೇಜಾರು ಮಕ್ಕಳಿಗೆ. ಅದೇ ಪಾಸ್ ಆದ್ರೆ ಖುಷಿ ನೋಡಿ. ಡ್ಯಾನ್ಸ್ ಮಾಡ್ತಾರೆ. ನಾನು ಪಾಸ್ ಆದೆ, ಒಳ್ಳೆ ಮಾರ್ಕ್ಸ್ ಬಂತು, ಆ, ರ್ಯಾಂಕ್ ಬಂದೆ, ಫಸ್ಟ್ ಕ್ಲಾಸ್ ಬಂದೆ. ಅವಾಗ ಖುಷಿ ಹೆಚ್ಚಿರುತ್ತೆ ನಮ್ಮ ಮಕ್ಕಳಿಗೆ. ಅದೇ ತರ ಆತ್ಮಕ್ಕೂ ಕೂಡ ಅಷ್ಟೇನೆ. ಆತ್ಮ ಕೂಡ ಏನ್ ಮಾಡುತ್ತೆ, ಕಲ್ತಷ್ಟು ಕಲ್ತಷ್ಟು ಸಂತೃಪ್ತಿ ಹೊಂದುತ್ತೆ ಭೂಮಿ ಮೇಲೆ ಅಥವಾ ಮೇಲಿನ ಲೋಕದಲ್ಲಿ ಇದ್ದಾಗ. ನೆಕ್ಸ್ಟ್ ಏನ್ ಮಾಡುತ್ತೆ, ಆ ಸಂತೃಪ್ತಿ ಹೊಂದಿ ಆ ಸ್ಕೂಲಲ್ಲಿ ಪಾಠ ಕಲ್ತು ನೆಕ್ಸ್ಟ್ ಏನ್ ಮಾಡುತ್ತೆ, ಮುಂದೆ ಹೋಗುತ್ತೆ. ನೆಕ್ಸ್ಟ್ ಪಾಠಗಳು ಕಲಿಯುತ್ತೆ, ದೊಡ್ಡ ಪಾಠಗಳು. ಸೊ ಇದೇ ಆತ್ಮದ ಉದ್ದೇಶ. ಇದೆಲ್ಲ ಗೇಮ್ ನಡೀತಾನೆ ಇರುತ್ತೆ, ನಡೀತಾನೆ ಇರುತ್ತೆ, ನಡೀತಾನೆ ಇರುತ್ತೆ ಪಯಣದಲ್ಲಿ. ಇಷ್ಟೇ ವಿಷಯ. ಈ ಗೇಮ್‌ಗೋಸ್ಕರ ಯಾವತ್ತೂ ಭಯ ಬೀಳ್ಬಾರ್ದು. ಯಾವತ್ತೂ ಹಿಂದೇಟ್ ಹಾಕ್ಬಾರ್ದು. ಗೇಮ್ ಅಷ್ಟೇನೆ. ಈ ವಿಷಯಗಳು ಗೊತ್ತಾದ್ರೆ ಎಲ್ಲಿ ದುಃಖ ಇರೋದಿಲ್ಲ, ಬೇಜಾರಿರೋದಿಲ್ಲ. ಆಟ ಅನ್ಕೊಂಡು ಆರಾಮಾಗಿರ್ತೀವಿ. ಈ ಆಟ ಆಡ್ಬೇಕು, ಮುಂದೋಗ್ಬೇಕು. ಆಟ ಆಡ್ತಾ, ಆಡ್ತಾ ಪಾಠ ಕಲಿತಾನೆ ಇರ್ತೀವಿ. ನೋಡಿ. ಸೊ ಅವಾಗ ಮೇಲಿನ ಲೋಕಕ್ಕೆ ಹೋದಾಗ ಅದ್ಭುತವಾಗಿರ್ತೀವಿ ನಾವು. ಇಲ್ಲಿ ಹೇಗಿದೆ, ಅಲ್ಲಿ ಮೇಲೆ ಕೂಡ ಅದೇ ಇರೋದು. ಬೇರೇನಿಲ್ಲ. ಅಂದ್ರೆ ಇಲ್ಲಿ ಎಷ್ಟು ಸಂತೃಪ್ತಿ ಇರುತ್ತೆ, ಅಲ್ಲಿ ಕೂಡ ಅಷ್ಟೇ ಸಂತೃಪ್ತಿ ಇರುತ್ತೆ. ಹಾಗಾಗಿ ನಾವು ಕಲಿಯೋದಕ್ಕೋಸ್ಕರನೇ ಬಂದಿರೋದು. ಕಲಿತಾನೆ ಇರಬೇಕು, ಕಲಿತಾನೆ ಇರ್ಬೇಕು ಯಾವಾಗ್ಲೂ ಕೂಡ. ಆ? ಒಂದು ಮಹಾ ವೃಕ್ಷ ಆಗ್ಬೇಕು. ಅನಂತ ಆತ್ಮ ಆಗ್ಬೇಕು. ಅದೇ ಇರೋದು ಗೇಮ್. ಅನಂತ ಆತ್ಮ ಆಗ್ಬೇಕು. ಅಲ್ಲೇ ತನಕ ಒಳಗಡೆ ಯಾವಾಗ್ಲೂ ದುಃಖ ಇರುತ್ತೆ. ಆ? ಅಲ್ಲಿ ಡೈಲಾಮ್ ಇರುತ್ತೆ. ಅನಂತ ಆತ್ಮದಲ್ಲಿ ಏನೂ ಆ ಒಂದು ಡೈಲಾಮ್ ಇರೋದಿಲ್ಲ. ಎಲ್ಲ ಕ್ಲಾರಿಟಿ ಇರುತ್ತೆ. ಕಂಪ್ಲೀಟ್ ಕ್ಲಾರಿಟಿ ಇರುತ್ತೆ. ಪ್ರತಿಯೊಬ್ರು ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಯಾವಾಗ್ಲೂ ಕಲಿತಾ ಇರ್ಬೇಕು, ಕಲಿತಾ ಇರ್ಬೇಕು. ಧ್ಯಾನದಿಂದ ಕಲಿಕೆ, ಸ್ವಾಧ್ಯಾಯದಿಂದ ಕಲಿಕೆ, ಸತ್ಸಂಗದಿಂದ ಕಲಿಕೆ. ಅದ್ಭುತ ಅವಕಾಶ ಭೂಮಿ ಅಂತಕ್ಕಂಥ ಒಂದು ದೊಡ್ಡ ಸ್ಕೂಲಲ್ಲಿ. ಕಲಿತಾ ಇರ್ಬೇಕು ಅದೇ ಇರೋದು ವಿಷಯ. ಕಲಿಯಕ್ಕೋಸ್ಕರ ನಾವು ಬಂದಿದ್ದೀವಿ ಅಂದ್ರೆ ಕಲಿತಾನೆ ಇರ್ಬೇಕು. ಪ್ರತಿ ಮಗು ಕೂಡ ನೋಡಿ ಯಾವಾಗ್ಲೂ ಪ್ರಯತ್ನ ಮಾಡ್ತಾ ಇರುತ್ತೆ. ಅಂದ್ರೆ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಕಲಿಯಕ್ ಪ್ರಯತ್ನ ಮಾಡ್ತಾ ಇರುತ್ತೆ. ಅದು ನಿಲ್ಲೋದಿಲ್ಲ. ಪೇರೆಂಟ್ಸೇ ಎಳಿತಾ ಇರ್ತಾರೆ. ಯಾಕಂದ್ರೆ ನಮ್ಮ ಪೇರೆಂಟ್ಸಿಗೆ ಭಯ. ಮಗು ಏನ್ ಮಾಡುತ್ತೆ ಹೊಸ ಹೊಸದನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಹೊಸ ಹೊಸದನ್ನ ಕೇಳಿಸ್ಕೊಂತಾ ಇರುತ್ತೆ. ಯಾಕಂದ್ರೆ ಅದು ಪ್ಯೂರ್ ಆಗಿದೆ, ಇನ್ನೋಸೆಂಟ್ ಆಗಿದೆ. ಫ್ರೆಶ್ ಆಗಿರುತ್ತೆ. ಅಂದ್ರೆ ಏನು? ಅದಕ್ಕೆ ಗೊತ್ತು ಆ ಒಂದು ನೆನಪು ಹಂಗೆ ಉಳಿದಿದೆ. ಚಿಕ್ಕ ಮಗುವಾಗಿದ್ದಾಗ ಆ ನೆನಪು ಹೋಗಿರೋದಿಲ್ಲ. ಯಾವಾಗ ಒಂದು 5 ವರ್ಷದಿಂದ ಮಗು ಮನ್ಸು ಪ್ರಾರಂಭ ಆಗುತ್ತೆ, ಆ ಒಂದು ಮರವು ಪ್ರಾರಂಭ ಆಗುತ್ತೆ. ಹಾಗಾಗಿ ಆ ಒಂದು ನೆನಪಲ್ಲೇ ನಾವೇನ್ ಮಾಡ್ಬೇಕು, ಮುಂದೆ ಹೋಗ್ತಾ ಇರ್ಬೇಕು. ನೆನಪು ಹೋಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಧ್ಯಾನ ಬರ್ಬೇಕು ಮಕ್ಕಳಿಗೆ. ಹಂಗಾಗಿ ಧ್ಯಾನ ನೋಡಿ. ಅವಾಗೇನ್ ಮಾಡುತ್ತೆ, ಕಲಿಬೇಕಂತ ಒಂದು ವಿಷಯನ್ನ ನೆನಪಿಟ್ಕೊಂಡು ಆಟ ಆಡುತ್ತೆ ಭೂಮಿ ಮೇಲೆ. ದುಃಖ ಇರೋದಿಲ್ಲ, ಬೇಜಾರು ಇರೋದಿಲ್ಲ, ಭಯ ಇರೋದಿಲ್ಲ. ಹೀಗೆ ನಾವು ಮಗು ತರ ಯಾವಾಗ್ಲೂ ಕೂಡ ಫ್ರೆಶ್ ಆಗಿ, ಓಪನ್ ಆಗಿ, ಆ ಆ ಒಂದು ಕಲಿಯೋ ಒಂದು ಆಸಕ್ತಿಯಿಂದಾನೇ ಮುಂದೆ ಸಾಗ್ತಾ ಇರಬೇಕು. ಅದೇ ಉದ್ದೇಶ, ನಮ್ಮ ಉದ್ದೇಶ. ಮಗು ನೋಡಿ ಎಷ್ಟು ಇನ್ನೋಸೆಂಟ್ ಯಾಕಂತೀವಿ ಅಂದ್ರೆ, ಯಾವಾಗ್ಲೂ ಕಲಿತಾ ಇರುತ್ತೆ ಅದು ಮಗು. ನಾವು ಕೂಡ ಆ ಇನ್ನೋಸೆನ್ಸ್ ಇಂದ, ಓಪನ್ನೆಸ್ ಇಂದ ಇರ್ಬೇಕು ಯಾವಾಗ್ಲೂ. ಅವಾಗೇನಾಗುತ್ತೆ,
ನಮ್ಮ ಉದ್ದೇಶನ ನಾವು ಈಡೇರಿಸ್ಕೊಂತೀವಿ ಭೂಮಿ ಮೇಲೆ. ಉದ್ದೇಶ ಈಡೇರಿಸ್ಕೊಂಡಿಲ್ಲ ಅಂದ್ರೆ ಮತ್ತೆ ಆ ಒಂದು ಪಾಠಕ್ಕೋಸ್ಕರ ಜನ್ಮ ತಗೊಬೇಕಾಗುತ್ತೆ. ಸಮಯ ವ್ಯರ್ಥ ಆಯ್ತು ಅಲ್ಲಿ. ಮುಂದೆ ಹೋಗ್ಲಿಲ್ಲ. ಕಲಿಯೋದು ಎಷ್ಟೋ ಇದೆ ಇನ್ನು. ಹೇಗೆ ಸ್ಕೂಲ್ಸ್ ಇದಾವೆ, ಕಾಲೇಜುಗಳಿದಾವೆ, ಯೂನಿವರ್ಸಿಟಿಗಳಿದಾವೆ. ಅದೇ ತರ ಈ ಸೃಷ್ಟಿಯಲ್ಲಿ ಕಲಿಯಕ್ಕೆ ಎಷ್ಟೋ ವಿಷಯಗಳಿದಾವೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಜ್ಞಾನ ಇದೆ ಸೃಷ್ಟಿಯಲ್ಲಿ. ಅದನ್ನೆಲ್ಲ ಸಂಪಾದಿಸ್ಕೋಬೇಕು ನಾವು. ಮಹಾ ವೃಕ್ಷ ಆಗ್ಬೇಕು, ಇನ್ಫೈನೈಟ್ ಸೋಲ್ ಆಗ್ಬೇಕು. ಅದೇ ಉದ್ದೇಶ ಬೇರೇನಿಲ್ಲ. ಆತ್ಮದ ಉದ್ದೇಶ ಏನಪ್ಪಾ ಅಂದ್ರೆ ಕಲಿಯೋದು, ಕೊನೆಗೆ ಕಲ್ಸಿ ಇಲ್ಲಿಂದ ಹೋಗೋದು, ಮತ್ತೆ ಬೇರೆ ಲೋಕಕ್ಕೆ ಹೋಗಿ ಮತ್ತೆ ಪಾಠ ಕಲಿಯೋದು. ಅಲ್ಲಿ ಮತ್ತೆ ಕಲ್ತು ಕಲ್ತು ಮತ್ತೆ ಪಾಠ ಹೇಳ್ಕೊಡೋದು. ಸಾಗ್ತಾ ಇರತ್ತೆ ಇದು. ಯಾವತ್ತೂ ಸಾಗ್ತಾ ಇರತ್ತೆ. ನಿಲ್ದಿರ ಒಂದು ಪಯಣ ಇದು. ಸೊ ಹಂಗಾಗಿ ಸಮಯನ ವ್ಯರ್ಥ ಮಾಡ್ಬಾರ್ದು, ಶಕ್ತಿನ ವ್ಯರ್ಥ ಮಾಡ್ಬಾರ್ದು. ಇರೋದದೇ ಕೀ. ಆಮೇಲೆ ಯಾವುದಕ್ಕೂ ಹೆದರ್ಬಾರ್ದು. ಏನಾದ್ರೂ ಬರ್ಲಿ. ಆ ಅಭಿಮನ್ಯು ನೋಡಿ ಚಕ್ರವ್ಯೂಹ ಭೇದಿಸ್ತಾನೆ ಏನಾದ್ರೂ ಆಗ್ಲಿ ಅಂತ. ಹಂಗಾಗಿ ಹೈಯರ್ ವರ್ಲ್ಡ್ಸ್‌ಗೆ ಹೋಗ್ತಾನೆ. ಉನ್ನತ ಲೋಕಕ್ಕೆ ಹೋಗ್ತಾನೆ. ಏನಾದ್ರೂ ಆಗ್ಲಿ ಅಂತ ಹೋಗ್ತಾನೆ. ಒಂದು ಕಾನ್ಫಿಡೆನ್ಸ್ ಇಂದ. ನಾವು ಕೂಡ ಆ ಕಾನ್ಫಿಡೆನ್ಸ್ ಇಂದ ಮುಂದೋಗ್ತಾ ಇರ್ಬೇಕು. ಎಲ್ಲದಕ್ಕೂ, ಎಲ್ಲ ವಿಷಯದಲ್ಲೂ ಕೂಡ ಮುನ್ನುಗ್ತಾ ಇರ್ಬೇಕು. ಆ? ಪ್ರಯತ್ನ ಮಾಡ್ತಾ ಇರ್ಬೇಕು. ಅದಿರೋದು ವಿಷಯ. ಬುಕ್ ಬರೆಯೋದು ಪ್ರಯತ್ನ ಗೊತ್ತಿಲ್ಲ. ಪ್ರಯತ್ನ ಮಾಡು. ಧ್ಯಾನ ಮಾಡು, ಸ್ವಾಧ್ಯಾಯ ಮಾಡು. ಸ್ವಲ್ಪ ಜ್ಞಾನ ಬರುತ್ತೆ. ನೀನು ಬುಕ್ ಬರಿತೀಯ ನೋಡಿ. ಸೊ ಹೊಸ ವಿಷಯಗಳನ್ನ ಪ್ರಯತ್ನ ಮಾಡ್ತಾ ಇರ್ಬೇಕು. ಹೊಸ ಆಟಗಳಾಡ್ಬೇಕು. ಹೊಸ ಕಲೆಗಳನ್ನ ಕಲಿತಾ ಇರ್ಬೇಕು. ಅವಾಗೇನಾಗುತ್ತೆ ಜೀವನ ಎಲ್ಲ ರಂಜನ ಇರುತ್ತೆ. ಎಂಜಾಯ್ಮೆಂಟ್ ಇರುತ್ತೆ. ಜೀವನ ಎಲ್ಲ ಫುಲ್ ರಸ ಇರುತ್ತೆ. ಅಲ್ಲಿ ನಿಂತು ನೀರು ತರ ಒಂದು 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 ವಾಸನೆ ಇರೋದಿಲ್ಲ. ಯಾವಾಗ್ಲೂ ಆ ಒಂದು ಪರಿಮಳ ಇರುತ್ತೆ. ಲೈಫ್ ತುಂಬಾ ಪರಿಮಳ ಇರುತ್ತೆ. ಪರಿಮಳ ಇರ್ಬೇಕು ಯಾವಾಗ್ಲೂ ಕೂಡ. ಅದ್ಭುತವಾದ ಒಂದು ಸಂತೃಪ್ತಿ ಇರುತ್ತೆ, ಸಮಾಧಾನ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ ಒಳಗಡೆ. ಒಂದು ಲವಲವಿಕೆ ಇರುತ್ತೆ ಜೀವನದಲ್ಲಿ. ಯಾಕಂದ್ರೆ ನೀನು ಹೊಸ ವಿಷಯಗಳನ್ನ ಪ್ರಯತ್ನ ಮಾಡ್ತಿರ್ತೀಯ. ಸಮಯ ವ್ಯರ್ಥ ಮಾಡೋದಿಲ್ಲ ನೀನು. ಹೊಸ ಅಡಿಗೆ ಮಾಡ್ತಿರ್ತೀಯ, ಪ್ರಯತ್ನ ಮಾಡ್ತಿರ್ತೀಯ. ನೋಡಿ, ಆಟಗಳು, ಕಲೆಗಳು ಎಷ್ಟು ಅದ್ಭುತವಾದ ಒಂದು ಆಪರ್ಚುನಿಟಿ ಭೂಮಿ ಮೇಲೆ ಕಲಿಯಕ್ಕೆ. ಎಷ್ಟು ಆಟಗಳಿದೆ, ಪಾಠಗಳಿದೆ. ಆ? ಎಷ್ಟು ಎಂಜಾಯ್ಮೆಂಟ್‌ಗೆ ಕಲಿಯಕ್ಕೆ ಅವಕಾಶಗಳಿದೆ. ಅವಕಾಶಗಳನ್ನೆಲ್ಲನೂ ಪ್ರಯತ್ನ ಮಾಡ್ತಾ ಇರಬೇಕು. ಅದು ಇರೋದು. ಹಂಗಾಗಿ ನಮ್ಮ ಗುರುಗಳು ಯಾವತ್ತೂ ಖಾಲಿ ಕೂರ್ತಿರ್ಲಿಲ್ಲ. ಆ? ಚೆಸ್ ಆಡೋರು, ಕೇರಮ್ ಆಡೋರು, ಕ್ರಿಕೆಟ್ ಆಡೋರು, ಬುಕ್ ಓದೋರು, ಧ್ಯಾನ ಹೇಳ್ಕೊಡೋರು. ಆ? ಸೊ ಏನಾದ್ರು ಒಂದು ಮಾಡ್ತಾನೆ ಇರ್ತಿದ್ರು ಅವರು. ಎಲ್ರಿಗೂ ಅದೇ ಹೇಳೋರು. ಸುಮ್ನೆ ಕೂತ್ಕೋಬೇಡಿ. ಏನಾದ್ರು ಒಂದು ಮಾಡ್ತಾ ಇರಿ. ಹೊಸ ವಿಷಯಗಳನ್ನ ಪ್ರಯತ್ನ ಮಾಡಿ. ಹೊಸ ಕಲೆಗಳಿಗೆ ಕಲಿಯಕ್ಕೋಸ್ಕರ ಪ್ರಯತ್ನ ಮಾಡಿ. ಯಾಕಂದ್ರೆ ಕಲಿಯಕ್ಕೋಸ್ಕರನೇ. ಕಲಿಯಕ್ ಬಂದಿದೀವಿ. ಕಲಿತಾನೇ ಇರ್ಬೇಕು ಯಾವಾಗ್ಲೂ ಕೂಡ. ಏನಾದ್ರು ಒಂದು ಕಲಿತಾನೆ ಇರ್ಬೇಕು ನಾವು. ಎಲ್ಲಾ ಡಿಪಾರ್ಟ್‌ಮೆಂಟಲ್ಲೂ ಕಲಿತಾ ಇರಬೇಕು. PSSM ಅಂತಕ್ಕಂಥದ್ದು ಒಂದು ದೊಡ್ಡ ಸಾಗರ ಇದು. ಇಲ್ಲಿ ಕಲಿಯಕ್ಕೆ ಎಷ್ಟು ಅಪರ್ಚುನಿಟೀಸ್‌ಗಳಿದಾವೆ. ಲೆಕ್ಕ ಇಲ್ಲ. ನಾವು ಸೇವೆ ಮಾಡ್ತಿರ್ತೀವಿ. ಹೊಸ ಸೇವೆ ಡಿಪಾರ್ಟ್‌ಮೆಂಟಿಗೆ ಹೋಗ್ಬೇಕು. ಒಂದೇ ಕೆಲಸ ಮಾಡ್ಬಾರ್ದು. ಸೇವೆ ಮಾಡಿದ್ರು ಕೂಡ. ಎಲ್ಲಾ ತರದ ಸೇವೆ ಮಾಡ್ಬೇಕು. ಅಂದ್ರೆ ಎಲ್ಲಾ ಒಂದು ವಿಷಯಗಳು ಕಲಿತೀವಿ. ಪ್ರತಿಯೊಬ್ರು ಕೂಡ ಆ ಕಲಿಯೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇರ್ಬೇಕು. ಪ್ರತಿದಿನ ನಾನೇನ್ ಕಲಿಬೇಕು ಹೊಸದಾಗಿ. ಮಾಡಿದ್ದೇ ಮಾಡ್ಬಾರ್ದು. ಬ್ರೇಕ್ ಮಾಡ್ತಾ ಇರ್ಬೇಕು ರೊಟೀನು. ರೊಟೀನ್ ಆಗ್ಬಾರ್ದು. ರೊಟೀನ್ ಆದ್ರೆ ಬೋರಿಂಗು. ಆ ಬ್ರೇಕ್ ಮಾಡ್ಬೇಕು. ಹೊಸ ವಿಷಯ ಕಲಿತಾ ಇರ್ಬೇಕು. ಹೀಗೆ ಸಾಗ್ತಾ ಇದ್ರೇನೆ ಅದ್ಭುತವಾದ ಒಂದು ಸಂತೃಪ್ತಿ ಇರುತ್ತೆ ಆತ್ಮದಲ್ಲಿ. ಆ ಒಂದು ಯಾವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ಆತ್ಮದಲ್ಲಿ ಅಂತಂದ್ರೆ ಹೊಸ ಪ್ರಯತ್ನ ಮಾಡ್ತಾ ಇರ್ಬೇಕು ನಾವು. ಅದಿರೋದು ವಿಷಯ. ನಾವು ಆ ಸದ್ಗುರು ತಪಸ್ವಿ ಮಹಾರಾಜ್ ಬುಕ್ಕು ಟ್ರಾನ್ಸ್ಲೇಟ್ ಮಾಡಿದಾಗ ನಾವು ಮಾಡ್ತೀವ ಅಂತ ಅನ್ಕೊಂಡ್ವಿ. ಬಟ್ ಬುಕ್ ಹೊರಗೆ ಬಂದ ತಕ್ಷಣ ಎಷ್ಟು ಆನಂದ ಆಯ್ತು ಒಳಗಡೆ ಎಲ್ರಿಗೂ. ಬುಕ್ ಟ್ರಾನ್ಸ್ಲೇಟೇ ಮಾಡಿ ಹೊರಗಡೆ ತಂದ್ವಿ ನಾವು ನೋಡಿ. ಅಂದ್ರೆ ನೋಡೋಣ ಮಾಡ್ಬೋದಂತ ಸ್ಟೆಪ್ ಹಾಕಿದ್ವಿ. ಅದು ಎಷ್ಟು ಜನಕ್ಕೆ ಆ ಮಾರ್ಗದರ್ಶನ ಆಯ್ತು ಬುಕ್. ಎಷ್ಟು ಜನಕ್ಕೆ ಇನ್ಫಾರ್ಮೇಷನ್ ಬಂತು ಆ ಬುಕ್ಕಿಂದ.
ಬುಕ್ ಯಾವತ್ತೂ ಟ್ರಾನ್ಸ್ಲೇಟ್ ಮಾಡಿಲ್ಲ. ಯಾವತ್ತೂ ಹೊರಗೆ ತಂದಿಲ್ಲ ಬುಕ್ಕನ್ನ. ಪ್ರಿಂಟ್ ಮಾಡಿಸಿಲ್ಲ. ಬಟ್ ಪ್ರಯತ್ನ ಮಾಡಿ ಆ ಒಂದು ಪ್ರಿಂಟ್ ಆದ್ಮೇಲೆ ಎಲ್ಲರೂ ಓದಿ, ಓದಿ ಹೇಳಿದ್ರೆ ಅನುಭವ ಎಂಥ ಒಂದು ಆನಂದ. ಹೇಗೆ ಆ ಶಿಶು ಒಂದು ಎಗ್ಗು ಆ 9 ತಿಂಗಳಾದ್ಮೇಲೆ ಮಗು ಆಗುತ್ತೆ. ಹೊರಗೆ ಬಂದ್ಮೇಲೆ ಎಷ್ಟು ಸಮಾಧಾನ ಆಗುತ್ತೆ. ಆ ತಾಯಿಗೆ, ಆ ಒಂದು ತಂದೆ ತಾಯಿಗೆ ಅಥವಾ ಆ ಒಂದು ಫ್ಯಾಮಿಲಿಗೆ. ಅದೇ ತರ ಪ್ರತಿ ಕಲಿಕೆಯಲ್ಲೂ ಕೂಡ ಆ ಒಂದು ಕಲ್ತು ನಾವು ಆ ಒಂದು ಕಲಿಯೋದು ಪೂರ್ಣ ಆದಾಗ ಆ ವಿಷಯ ಅಷ್ಟು ಆನಂದ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಅದಾಗ್ಬೇಕು. ಆ ಆ ಒಂದು ಎಗ್ ಆಗಿದ್ರೆ ಏನ್ ಸಮಾಧಾನ? ಆ ಸಮಾಧಾನ ಇಲ್ಲ. ಹೇಗೆ ಎಗ್ಗು ಮಗು ಆಗುತ್ತೆ, ಮಗು ಆಗಿ ಹೊರಗೆ ಬರುತ್ತೆ, ಎಷ್ಟು ಸಮಾಧಾನ ಆಗುತ್ತೆ. ಅದೇ ಮಗು ಬೆಳೆದು, ಬೆಳೆದು, ಬೆಳೆದು ಕಲ್ಸಕ್ ನಿಂತಾಗ ಎಷ್ಟು ಸಮಾಧಾನ ಆಗುತ್ತೆ ತಂದೆ ತಾಯಿಗೆ. ನಮಗೂ ಕೂಡ ಅದೇ ಇರೋದು. ನಾವು ಕೂಡ ಹೇಗೆ ಕಲಿತಾ, ಕಲಿತಾ ಮುಂದೋಗ್ತೀವಿ, ಅಷ್ಟು ಸಮಾಧಾನ ಆಗುತ್ತೆ ಒಳಗಡೆ ಆತ್ಮಕ್ಕೆ. ಮೇಲಿಲು ಆ ಪೂರ್ಣಾತ್ಮಕ್ಕೂ ಕೂಡ ಅಷ್ಟು ಸಮಾಧಾನ ಆಗುತ್ತೆ. ಹೇಗೆ ತಂದೆ ತಾಯಿಗಳಿಗೆ ಆ ಒಂದು ಆನಂದ ಆಗುತ್ತೆ ಮಗು ಬೆಳೆದಂಗು, 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 ಆ ಪೂರ್ಣಾತ್ಮಕ್ಕೂ ಕೂಡ ಅಷ್ಟು ಸಮಾಧಾನ, ಅಷ್ಟು ಆನಂದ ಆಗುತ್ತೆ. ಒಂದು ಅಂಶಾತ್ಮ ಆ ಒಂದು ಕಲ್ಸ ಸ್ಥಿತಿಗೆ ಬಂದಾಗ ಪೂರ್ಣಾತ್ಮಕ್ಕೂ ಕೂಡ ಅಷ್ಟು ಆನಂದ ಆಗುತ್ತೆ. ಈ ಗೇಮು ಆಟ ಇದೆ. ಎಷ್ಟು ಆನಂದನೋ ಆಟ ಆಡಿದಷ್ಟು, ಆಡಿದಷ್ಟು ನಿಲ್ಲಬಾರದು. ಅದು ಇರೋದು ವಿಷಯ. ಥ್ಯಾಂಕ್ ಯು ಮಾಸ್ಟರ್ಸ್.